ನಮಸ್ಕಾರ ಎಲ್ರಿಗೂ. ವೀಣಾ ಮಹೇಂದ್ರ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಈ ಬ್ಲಾಗಲ್ಲಿ ನಮ್ಮ ಮಾವನವರ 1ನೇ ಪುಣ್ಯ ಕಾರ್ಯವನ್ನು ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಕಾರ್ಯ ಮುಗಿದ ಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು. ನಾನು ರೆಕಾರ್ಡ್ ಮಾಡೋಕ್ಕೆ ಶುರು ಆಗೋಷ್ಟೊತ್ತಿಗೆ ದಾಸಪ್ಪನವರು ಬಂದಿದ್ದರು. ಹಾಗೆಯೇ ಪೂಜೆಗೆ ಎಲ್ಲ ರೆಡಿಯಾಗಿತ್ತು. ನಂತರ ದಾಸಪ್ಪನವರು ಎಲ್ರಿಗೂ ನಾಮಗಳನ್ನ ಹಚ್ತಾರೆ. ಸೊ ಅದನ್ನೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಮಿಸ್ ಆಗಿದೆ. ಯಾವ ಸಂಪ್ರದಾಯದಂತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ದೇವರುಗಳ ಪಾದಾರ್ವೇಗ ಗೋವಿಂದೋ ಇಷ್ಟಾರ್ಥ ದೇವತೆಗಳ ಪಾದಾರ್ವೇಗ ಗೋವಿಂದೋ ಉತ್ಸಾಮಯ್ಯನವರ ಪಾದಾರ್ವೇಗ ಗೋವಿಂದೋ ಉತ್ಸಾಮಯ್ಯನವರ ಆತ್ಮಕ್ಕೆ ಶಾಂತಿ ಸಿಗಲಪ್ಪ ಗೋವಿಂದೋ ಗೋವಿಂದ. ನೂರು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತಂದೆ ಗೋವಿಂದ. ಗೋವಿಂದ ನೂರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುತ್ತಂದೆ ಗೋವಿಂದ. ಈಡಿಗರ ಸಂಪ್ರದಾಯದಂತೆ ನಾವು ಈ ಥರ ಪುಣ್ಯ ಕಾರ್ಯಗಳಿಗೆ ಹಾಗೆ ಶ್ರಾವಣಕ್ಕೆ ಎಲ್ಲ ದಾಸಪ್ಪನವ್ರನ್ನ ಕರೆಸ್ತೀವಿ. ಹೇಗೆ ಬೇರೆ ಇದರಲ್ಲಿ ಪುರೋಹಿತರನ್ನ ಕರೆಸ್ತಾರೋ ಹಾಗೆ ನಾವು ದಾಸಪ್ಪನವ್ರನ್ನ ಕರೆದು ಪೂಜೆ ಮಾಡಿಸ್ತೀವಿ. ದಾಸಪ್ಪನವರು ಬರುವಾಗ ಒಂದು ಆಂಜನೇಯನ ವಿಗ್ರಹ ಹಾಗೆ ಪೂಜಾ ಸಾಮಗ್ರಿಗಳನ್ನ ತಂದಿರ್ತಾರೆ. ಅವರೇ ಬಂದು ಆ ಕಡೆ ಅರೇಂಜ್ಮೆಂಟ್ ಮಾಡ್ಕೋತಾರೆ ದೇವ್ರದ್ದು ಪೂಜೆ. ಇದು ಎಲ್ಲ ನಮ್ಮ ಮಾವನವರ ಫೋಟೋ ಬಟ್ಟೆ ಎಲ್ಲ ಇಟ್ಟು ಈ ಥರ ಎಡೆ ಎಲ್ಲ ಹಾಕಿ ವೆಜ್ಜು ನಾನ್ ವೆಜ್ಜು ಎರಡೂ ಸಹ ಈ ಥರ ಎಡೆಯಲ್ಲಿ ಬಡಿಸ್ತೀವಿ. ಹಾಗೆ ದೇವ್ರಿಗೂ ಒಂದು ಎಡೆ ಇರುತ್ತೆ. ಮತ್ತು ಎಡೆಯಲ್ಲಿ ವೆಜ್ಜು ನಾನ್ ವೆಜ್ ಇರುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಫ್ರೂಟ್ಸು ಸಹ ಇಟ್ಟಿರ್ತೀವಿ. ನೋಡಿ, ಹೀಗೆ ಹೂವಿನಿಂದ ಸಹ ಅಲಂಕಾರ ಮಾಡಿರ್ತೀವಿ. ಜುಲೈ 19ಕ್ಕೆ ಅವ್ರು ಹೋಗಿ 1 ವರ್ಷ ಆಗುತ್ತೆ. ಆದರೆ ನಕ್ಷತ್ರ ತಿಥಿ ಪ್ರಕಾರ ಜುಲೈ 8ಕ್ಕೆ ನಾವು ಕಾರ್ಯ ಮುಗಿಸಿದ್ದೀವಿ. ನೋಡಿ, ದಾಸಪ್ಪನವರು ಮೊದಲು ದೇವರಿಗೆ ಪೂಜೆ ಮಾಡಿದ್ರು. ಆನಂತರ ನೋಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಥರ ಈ ಥರ ಕಾರ್ಯಕ್ರಮಗಳು ಅಂದರೆ ಶ್ರಾವಣ ಶನಿವಾರ ಇರ್ಬೋದು, ಅಥವಾ ಪಕ್ಷ ಇರ್ಬೋದು, ಅಥವಾ ಊರಿನ ಹಬ್ಬ ಇರ್ಬೋದು, ಎಲ್ಲರೂ ಸೇರೋದು ವಾಡಿಕೆ. ಸುಮಾರು 50ರಿಂದ 60 ಜನ ಸೇರಿದ್ವಿ ಈ ಸತಿ ಅಷ್ಟೇ. ಏಕೆಂದರೆ ವರ್ಕಿಂಗ್ ಡೇ ಆಗಿತ್ತು ಅವತ್ತು. ಸಂಡೇ ಆದರೆ ಇನ್ನೂ ಸುಮಾರು ಜನ ಸೇರೋ ಇದಿತ್ತು. ನೋಡಿ, ಧೂಪ ಹಾಕೋದಕ್ಕೆ ಕೆಂಡನ ರೆಡಿ ಮಾಡ್ಕೊಂಡಿದ್ವಿ. ಆ ಕೆಂಡದಲ್ಲಿ ಸಾಂಬ್ರಾಣಿ ಹಾಕಿದ್ರೆ ಅಲ್ವಾ ಕಾರ್ಯ ಮುಗಿಯೋದು, ಹಾಗಾಗಿ ಕೆಂಡ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಪೂಜೆ ಶುರು ಮಾಡಿಕೊಂಡ್ರು. ಮೊದಲಿಗೆ ನಮ್ಮತ್ತೆ ಪೂಜೆ ಮಾಡ್ತಿದ್ದಾರೆ. ನೋಡಿ, ಇವರು ನಮ್ಮತ್ತೆ. ಸೊ ಅವರು ಫಸ್ಟ್ ಪೂಜೆ ಮಾಡಿದ್ರು. ನಂತರ ಹಿರಿ ಮಗ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ಮ ಬಾವ ಬಂದು ಮಾಡ್ತಿದ್ದಾರೆ ಪೂಜೆನ. ನಮ್ಮ ಅತ್ತೆ ಮಾವಂಗೆ ಹಿರಿ ಮಗಳು, ಹಾಗೆ 3 ಜನ ಗಂಡು ಮಕ್ಕಳು. ನಮ್ಮ ಮನೆಯವರು ಮಧ್ಯದವರು, ಹಾಗಾಗಿ ನಾನು 2ನೇ ಸೊಸೆ. ನೋಡಿ, ಮೊದಲಿಗೆ ದೇವ್ರದ್ದು ಪೂಜೆ ನಡೆಯುತ್ತೆ. ಆನಂತರ ಫೋಟೋಗೆ, ಇಲ್ಲಿ ನಮ್ಮ ಮಾವನವರ ಫೋಟೋಗೆ ಪೂಜೆ ಮಾಡಬೇಕಾಗತ್ತೆ. ನೋಡಿ, ಒಬ್ಬೊಬ್ಬರಾಗೆ ಬಂದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಂತರ ಸಾಂಬ್ರಾಣಿನ ಕೆಂಡಕ್ಕೆ ಹಾಕಿ ಕೈ ಮುಗಿತಾ ಇದ್ದಾರೆ. ಹೀಗೆ ಎಲ್ರದ್ದು ಪೂಜೆ ಆದಮೇಲೆ ನಾವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಬೇಕಾಗತ್ತೆ ಬಾಗಿಲು ಹಾಕ್ಕೊಂಡು. ಆ ಟೈಮಲ್ಲಿ ಹಿರಿಯರು ಬಂದು
ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗೆ ಹೋಗೋ ವಿಡಿಯೋ ಕೂಡ ಮಿಸ್ ಆಗಿದೆ. ಹಾಗೆ ಚಪ್ಪಾಳೆ ಎಲ್ಲ ಹೊಡೆದು ಎಲ್ಲರೂ ಮತ್ತೆ ಒಳಗಡೆ ಬರ್ತೀವಲ್ಲ, ಅದು ಕೂಡ ಮಿಸ್ ಆಗಿದೆ ವಿಡಿಯೋ. ಸೊ ಆ ಸಂಪ್ರದಾಯ ಕೂಡ ಫಾಲೋ ಮಾಡ್ತೀವಿ ನಾವು. ನೋಡಿ, ಇವರು ನಮ್ಮ ಭಾವ. ಇವಾಗ ಪೂಜೆ ಮಾಡ್ತಿರೋರು ನಮ್ಮ ಊರ್ಗಿತ್ತಿಯವರು, ದೊಡ್ಡವರವರು. ಆರ್ಡ್ರ್ ಪ್ರಕಾರನೇ ಪೂಜೆ ಮಾಡಿದ್ದೀವಿ. ಇವ್ರದ್ದೆಲ್ಲ ಮುಗಿದ ಮೇಲೆ ನಾನು, ನಮ್ಮ ಮನೆಯವರು ಹಾಗೆ ನನ್ನ ಮಗ ಬಂದು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಇವ್ರು ನಮ್ಮ ಮನೆಯವರು. ಇವರು ಮತ್ತು ನನ್ನ ಮಗ ಬರ್ತಾ ಇದ್ದಾನೀಗ. ನಾನು ಕೂಡ ಬಂದು ಪೂಜೆ ಮಾಡೋ ಇದು 3 ಜನನೂ ಸೇರಿ ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಜನಕ್ಕೆ ಹೊಗೆ ಅಂದರೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗುತ್ತಲ್ಲ, ಹಾಗಾಗಿ ಕೆಲವರಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಸುಮಾರು ಜನ ಈ ಸಂಪ್ರದಾಯ ಫಾಲೋ ಮಾಡ್ತಾರೆ. ಗೌಡ್ರಲ್ಲೂ ಕೆಲವರು ಇದೇ ಥರ ಮಾಡ್ತಾರೆ ಅಂತ ನೋಡಿದ್ದೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂದರೆ, ನಮ್ಮ ಸಂಪ್ರದಾಯ ಆಚರಣೆಗಳು ಹೇಗೆ ನಡೀತಾ ಇದೆ ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ. ಪಕ್ಷ ಮಾಡೋವಾಗ ಅಥವಾ ಶ್ರಾವಣ ಶನಿವಾರ ಮಾಡೋವಾಗೆಲ್ಲ ನಾವೇ ಎಲ್ಲರೂ ಸೇರಿಕೊಂಡು ಅಡುಗೆಗಳು ಮಾಡ್ತಾಯಿದ್ವಿ. ಆದರೆ ಇತ್ತೀಚೆಗೆ ಸ್ವಲ್ಪ ಎಲ್ರಿಗೂ ಆಲ್ಮೋಸ್ಟ್ ಹೆಲ್ತ್ ಇಶ್ಯೂಸು ಅದು ಇದು ಬ್ಯುಸಿ ಅಂತ ಹೇಳಿ ಈ ಸತಿ ಕೇಟ್ರಿಂಗ್ಗೆ ಫುಡ್ ಆರ್ಡರ್ ಮಾಡಿದ್ವಿ. ನಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಟ್ರಿಂಗ್ ಫುಡ್ ತರಿಸಿದ್ದು. ನೋಡಿ, ಈಗ ಪೂಜೆ ಮಾಡ್ತಿರೋರು ನಮ್ಮ ಚಿಕ್ಕ ಬ್ರದರ್ ಇನ್ ಲಾ ಮತ್ತು ಸಿಸ್ಟರು, ಇವರಿಬ್ಬರು ಚಿಕ್ಕವರು, ಕೊನೆಯವರು. ಹಾಗೆ ಜೊತೆಲಿರೋರು ಅವ್ರ ಮಕ್ಕಳು. ನಾನು ಆಗಲೇ ಹೇಳ್ದಂಗೆ ಎಲ್ರದ್ದು ಪೂಜೆ ಮುಗಿದ ಮೇಲೆ ಹೊರಗಡೆ ಹೋಗಬೇಕಾಗತ್ತೆ. ಅದನ್ನು ಕೂಡ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನಂತರ ಸ್ವಲ್ಪ ಹೊತ್ತು ಹೊರಗಡೆನೇ ಇದ್ದು ದಾಸಪ್ಪನವರು ಕರೀತಾರೆ. ನಮ್ಮ ದೊಡ್ಡ ಮಗ ಮತ್ತು ನಮ್ಮ ಅತ್ತೆ ಬರಬೇಕಾಗತ್ತೆ ಫಸ್ಟು. ಸೊ ಅದು ಕೂಡ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹಿರಿಯರು ಬಂದು ಇದನ್ನು ಸ್ವೀಕರಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆಯಲ್ಲ ನಮಗೆಲ್ರಿಗೂ. ಅದೇ ರೀತಿ ನಾವೆಲ್ಲ ಹೊರಗಡೆಯಿಂದ ಒಳಗಡೆ ಬಂದಾಗ ಚಪ್ಪಾಳೆ ಹೊಡ್ಕೊಂಡು ಒಳಗಡೆ ಬರಬೇಕಾಗತ್ತೆ. ಆವಾಗ ಬಂದು ಸುಮ್ಮನೆ ಮುಟ್ಟಿದರ ಪ್ರಸಾದ ಎಡೆನಾ ಅಂತ ಎಲ್ಲ ನೋಡ್ತಾರೆ. ನಂತರ ಎಲ್ಲರೂ ಅದನ್ನು ತೆಗೆದು ಸ್ವೀಟ್ಸು ಅಂಥದ್ದೆಲ್ಲ ತಗೊಂಡು ತಿನ್ನೋದು ಒಂದು ವಾಡಿಕೆ. ಈ ಥರ ಎಲ್ಲ ಆಚರಣೆಗಳು ಸ್ವಲ್ಪ ಕಮ್ಮಿ ಆಗ್ತಾನೆ ಬರ್ತಾ ಇದೆ ಅಂತ ಹೇಳ್ಬೋದು.
ಈ ಬ್ಯುಸಿ ಲೈಫಲ್ಲಿ ತುಂಬ ಜನ ದೂರ ದೂರ ಇರ್ತಾರೆ. ತುಂಬ ಜನ ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ ಅಥವಾ ಬೇರೆ ಊರಲ್ಲಿರ್ತಾರೆ. ಸೊ ಹೆಚ್ಚಾಗಿ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಆಗೋದಿಲ್ಲ. ಅವಕಾಶ ಸಿಕ್ಕಿದಾಗ ಎಲ್ಲರೂ ಒಂದೆಡೆ ಸೇರೋದು ಒಂಥರ ಚೆನ್ನಾಗಿರುತ್ತೆ. ಅದು ದೇವ್ರ ಕಾರ್ಯ ಇರಲಿ ಅಥವಾ ಹಿರಿಯರ ಈ ಥರ ಕಾರ್ಯ ಇರಲಿ. ಸ್ವಲ್ಪ ಶಾಮಿಯಾನ ಕಲ್ಲರು ಕೆಂಪಗಾಗಿರೋದ್ರಿಂದ ವಿಡಿಯೋ ಕೂಡ ಹಾಗೆ ಬಂದಿದೆ. ಅದರಿಂದ ವಿಡಿಯೋ ಕೂಡ ಅದೇ ಥರ ಬಂದಿದೆ ಸ್ವಲ್ಪ. ನಾನು ಆಗಲೇ ಹೇಳ್ದಂಗೆ ನಾವು ವೆಜ್ ಮತ್ತು ನಾನ್ ವೆಜ್ ಎರಡೂ ಮಾಡಿಸಿದ್ವಿ. ಎಲ್ಲ ಫ್ಯಾಮ್ಲಿಲೂ ಇರ್ತಾರಲ್ಲ ವೆಜಿಟೇರಿಯನ್ಸ್ ಮತ್ತು ನಾನ್ ವೆಜಿಟೇರಿಯನ್ಸ್. ಒಂದು 10 ಜನ ಇದ್ದರು ಅಷ್ಟೇ. ನೋಡಿ, ಇವರು ನಮ್ಮ ದೊಡ್ಡ ಸಿಸ್ಟರ್ ಇದ್ದಾರಲ್ಲ, ಅವರ ಅಣ್ಣ ಮತ್ತು ಅತ್ತಿಗೆ ಇವರು. ಅವರ ಅಕ್ಕ ಇವರು. ಹಾಗೆಯೇ ಇವರು ನಮ್ಮ ಮಾವನ ಅಕ್ಕನ ಮಗ. ಅವರ ಹೆಂಡತಿಯವರು. ಮತ್ತು ಫಸ್ಟ್ ಇರೋರು ನಮ್ಮ ಮಾವನ ತಂಗಿ ಮಗಳು, ಇವರು ಸೊಸೆ. ಹಾಗೆ ಇವರು ಕೂಡ ಮಗಳು, ತಂಗಿ ಮಗಳು. ಇವರು ನಮ್ಮ ಮಾವನ ಅಕ್ಕನ ಅಳಿಯ. ಇವರು ದಾಸಪ್ಪನವರು ಕೂಡ ಊಟಕ್ಕೆ ಕೂತಿದ್ದಾರೆ. ಹಾಗೆ ನೋಡಿ, ಈ ಥರ ಎಲ್ಲ ಅಡುಗೆಗಳೆಲ್ಲ ಮಾಡಿಸಿದ್ವಿ. ಇವರು ಕೂಡ ನಮ್ಮ ಮಾವನ ಇನ್ನೊಂದು ಅಕ್ಕನ ಮಗಳು. ಮತ್ತು ಇವರು ಅವರ ಮಗ ಮತ್ತು ಸೊಸೆ. ಇವರು ಕೂಡ ಇನ್ನೊಬ್ಬ ಮಗಳು. ನೋಡಿ, ನಾವೆಲ್ಲ ಸ್ವಲ್ಪ ವಿಡಿಯೋ ಒಂಚೂರು ಉಲ್ಟಾ ಆಗಿಬಿಟ್ಟಿದೆ. ಸೊ ನಾನು ಕೂಡ ಇದ್ದೀನಿ ಇಲ್ಲಿ. ಇವರು ನಮ್ಮ ಸಿಸ್ಟರ್ ಅಕ್ಕ ಮತ್ತು ತಂಗಿ ಇಬ್ಬರೂ. ನಮ್ಮ ಚಿಕ್ಕವ್ರಿಗಿತ್ತಿಯವರ ಅಮ್ಮ ಅವರು. ಇಲ್ಲಿ ನಾನು ಪಕ್ಕದಲ್ಲಿ ಕೂತಿದ್ದೀನಿ. ನನ್ನ ಮಗ ಕೂತಿದ್ದಾನೆ ನನ್ನ ಪಕ್ಕದಲ್ಲಿ. ನಮ್ಮ ಮನೆಯವ್ರು 3ನೇ ಪಂಕ್ತಿಗೋ ಅಥವಾ 4ನೇ ಪಂಕ್ತಿಗೋ ಕೂತ್ಕೊಂಡ್ರು. ಎಲ್ಲರೂ ವಿಚಾರಿಸ್ಕೊಂಡು. ನಮ್ಮ ಅತ್ತೆಯವರು, ನಮ್ಮ ಸಿಸ್ಟರ್ ಮಕ್ಕಳು, ಫ್ರೆಂಡ್ಸ್ ಕೂಡ ಇದ್ದಾರೆ. ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಇದ್ದಾರೆ ಇಲ್ಲಿ. ಐಸ್ ಕ್ರೀಮ್ಸ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿತ್ತು ಅಂತ ಮತ್ತೆ ತಗೊಂಡು ನಾನು ಮತ್ತು ನಮ್ಮ ಕೊನೆ ಸಿಸ್ಟರು ತಿಂತಾಯಿದ್ದೀವಿ. ನೋಡಿ, ನನಗೆ ತಂಗಿ ಆಗಬೇಕು ನಮ್ಮ ಸಿಸ್ಟರು ಪೋಸ್ ಕೊಡ್ತಾ ಇದ್ದಾರೆ ಐಸ್ ಕ್ರೀಮ್ ಚೆನ್ನಾಗಿದೆ ಅಂತ. ಕೊನೆ ಪಂಕ್ತಿಲಿ ಕೂತ್ಕೊಂಡಿದ್ದಾರೆ ನೋಡಿ, ಅವ್ರ ಅತ್ತಿಗೆ ಮತ್ತು ಅಣ್ಣನ ಜೊತೆ ನಮ್ಮ ಮನೆಯವರು. ನಾನು ಸುಮ್ಮನೆ ನಮ್ಮ ಮನೆಯವ್ರಿಗೆ ಪೋಸ್ ಕೊಡಿ ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ಅವರು ವಿಡಿಯೋಗೆ ತೋರಿಸ್ಕೊಂಡು ಊಟ ಮಾಡ್ತಿದ್ದಾರೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.